ಅಂದರೆ ಈ ಕ್ಷೇತ್ರದಲ್ಲಿ ಒಂದೇ ಒಂದು ತಡೆ ಸಾಕು ಅವ್ರಿಗೆ, ಒಂದೇ ಒಂದು ತಡೆ ಅಥವಾ ಒಂದು ಕಾರ್ಯಮಳಲ್ಲಿ ಬಡ್ ಚುಚ್ಚಿದ್ರೆ ಸಾಕು, ಅದು ಪರಿಹಾರ. ಫೋಟೋ ಇಟ್ಟು ನಾವು ಪೂಜೆ ಮಾಡಿ ಏನಾದ್ರು ಕಾಣಿಕೆ ಕಟ್ಟಿದ್ರೆ ಅದು ಹಾಗೆ ಮೇಲೆ ಉತ್ಸವ ಮಾಡ್ತೀವಿ. ಅಂದರೆ ಎಲ್ಲ ಬರೋ ಭಕ್ತಾದಿಗಳು ಎಲ್ಲರಿಗೂ ಅದು ಒಂದು ಅವಕಾಶ ಇರುತ್ತೆ ಒತ್ಕೊಳ್ಳೋದು ಅಥವಾ ಉತ್ಸವದಲ್ಲಿ ವಾಗ್ದಾನ ಇರಲಿಲ್ಲ. ಕ್ಲಿನಿಕ್ಗೆಲ್ಲ ತೋರಿಸಿ ಹುಷಾರಿಲ್ದಂಗೆ ಆಗಿತ್ತು, ಇದಾಗಿತ್ತು. ಬಟ್ ಇಲ್ಲಿ ಬಂದು ತಡೆ ಹೊಡ್ಸ್ಕೊಂಡು 3 ವಾರ ಹೋದ್ಮೇಲೆ ನೀರು ಹಾಕಿಸ್ಕೊಂಡ್ಮೇಲೆ ಇವಾಗ ಕ್ಯೂರ್ ಆಗಿದೆ. ಈ ಕ್ಷೇತ್ರದಲ್ಲಿ ಬರೋ ಭಕ್ತಾದಿಗಳು ಎಲ್ಲರಿಗೂ ಅವ್ರವರು ಕೆಲಸ ಕಾರ್ಯ ಏನೇನು ಅನ್ಕೊಂಡಿರ್ತಾರೆ ಅವೆಲ್ಲ ಕೆಲಸ ಕಾರ್ಯದಲ್ಲಿ ಜಯ ಸಿಗ್ತದೆ. ಗಾಳಿ ಸೋಂಕು ಹುಷಾರ್ ತಪ್ಪಿರೋರು ಅದೆಲ್ಲ ಇದ್ರೂ ಇನ್ನು ಮಾರಿ ನೀರು ಹಾಕ್ಸಿದ್ರೆ ಚರ್ಮ ರೋಗ ಅಥವಾ ಸಂತಾನ ಬಗ್ಗೆ ಇಲ್ಲ ಹೇಳ್ಬೋದು. ಅದು ಎಡಬಲ ಅನ್ನತ್ತಿರ್ತೈತೆ, ಎಡಬಲ ಅನ್ನತ್ತಿರಿದಾಗ ಅದು ಕೆಲಸ ಆಗುತ್ತೆ ಇರುವಂತ ಮಾಲಾ ಅಂತ. ನಾನು 6 ಮಂತ್ಸಿಂದ ಬರ್ತಾ ಇದ್ದೀನಿ ಅಮ್ಮನ ದೇವಸ್ಥಾನಕ್ಕೆ. ಇಲ್ಲಿ ತುಂಬ ಬಂದು ಕಾಯಿ ಕಟ್ಟೋದು, ತಡೆ ಓಡಿಸೋದು, ಅಂದ್ಕೊಂಡಿದ್ದೆಲ್ಲ ಆಗೋದು ತುಂಬ ಆಗ್ತಾಯಿದೆ. ಪವಾಡ ಕಡೆಯಿಂದ ತುಂಬ ಒಳ್ಳೇದಾಗ್ತಿದೆ ನಮಗೂ. ಅಂದರೆ ಆರೋಗ್ಯ ತುಂಬ ಸರಿ ಇರಲಿಲ್ಲ. ಕ್ಲಿನಿಕ್ಗೆಲ್ಲ ತೋರಿಸಿ ಹುಷಾರಿಲ್ದಂಗೆ ಆಗಿತ್ತು, ಇದಾಗಿತ್ತು. ಬಟ್ ಇಲ್ಲಿ ಬಂದು ತಡೆ ಓಡಿಸ್ಕೊಂಡು 3 ವಾರ ಹೋದ್ಮೇಲೆ ನೀರು ಹಾಕಿಸ್ಕೊಂಡ್ಮೇಲೆ ಇವಾಗ ಕ್ಯೂರ್ ಆಗಿದೆ. ಅಮ್ಮನ ನಂಬಿ ತುಂಬ ಒಳ್ಳೇದಾಗುತ್ತೆ. ಅವ್ರು ಯಾವ ರೀತಿ ಹೇಳ್ತಾರೋ ಆ ಥರ ಬಂದು ಪಾಲಿಸ್ಕೊಂಡ್ರೆ ನಾವು ಅಂದ್ಕೊಂಡಿದ್ದು ಖಂಡಿತವಾಗ್ಲೂ ಆಗುತ್ತೆ. 3 ಸಲ ಬರ್ತಾ ಇದ್ದೀವಿ. ಒಂದು ವ್ಯಾಪಾರದಕ್ಕೋಸ್ಕರ ಬಂದು ಅಮ್ಮನ ಕೇಳಿದ್ದು, ಹೂವು ಕೇಳಿದ್ದು. ಅವತ್ತಿಂದ ವ್ಯಾಪಾರ ಚೆನ್ನಾಗಿ ಅನುಕೂಲ ಆಗಿದೆ, ಚೆನ್ನಾಗಿ ವ್ಯಾಪಾರ ಆಗ್ತಾಯಿದೆ. ವ್ಯಾಪಾರದಲ್ಲಿ ಮೇಯ್ನ್ ಏನಂದರೆ ತುಂಬ ಲಾಸ್ ಆಗಿಬಿಟ್ಟಿದೆ ವ್ಯಾಪಾರದಲ್ಲಿ. ಇವಾಗ ಒಂದು ಸ್ವಲ್ಪ ತುಂಬ ಚೆನ್ನಾಗಿದೆ. ಡೈಲಿ ನಾವೇನು ಅಂದ್ಕೊಂಡಿದ್ದು ಅದಕ್ಕಿಂತ ತುಂಬ ಚೆನ್ನಾಗಿ ವ್ಯಾಪಾರ ಆಗ್ತಾಯಿದೆ. ತುಂಬ ಅನುಕೂಲ ಆಗಿದೆ ಸರ್ ಇಲ್ಲಿ. ಹೌದು ಸರ್, ತುಂಬ ಅನುಕೂಲ ಆಗಿದೆ. ತುಂಬ ಜನ ಬರ್ತಾಯಿದ್ದಾರೆ. ತುಂಬ ಜನಕ್ಕೆ ಇನ್ನೂ ಅದು ಗೊತ್ತಿಲ್ಲ ಅನ್ಕೋತೀನಿ. ಇನ್ನು ಹೊರಗಡೆ ಜನಕ್ಕೆ ಇನ್ನೂ ತುಂಬ ಜನ ಗೊತ್ತಾಗಬೇಕಿದು. ತುಂಬ ಜನ ಗೊತ್ತಿಲ್ಲ. ತುಂಬ ಅನುಕೂಲ ಆಗ್ತಾಯಿದೆ ಸರ್ ಎಲ್ಲ ವಿಚಾರದಲ್ಲೂ. ಒಂದು ವ್ಯಾಪಾರ ದೃಷ್ಟಿಲಿ ಆಗ್ಬೋದು, ಮನೆ ವಿಚಾರದಾಗ್ಬೋದು, ಬೇರೆ ನಮ್ಗೆ ಏನಾರು ಒಂದು ಕೆಟ್ಟ ಕೆಲಸ ಮಾಡಿದ್ರು ಕೂಡ ಅದು ಇಲ್ಲೇ ಬಗೆಹರಿಸ್ಕೊಡ್ತೀವಿ. ಒಂದು ಸಲ ಬಂದು ಭೇಟಿ ಕೊಡಿ. ಅದು ಇನ್ನೊಬ್ಬರ ಮೇಲೆ, ಯಾರೋ ಮನುಷ್ಯರ ಮೇಲೆ ಇದು ಮಾಡಿಬಿಡ್ರಿ. ದೈವ ನಂಬಿಕೆ ಮೇಲೆ ಒಂದು ಸರಿ ಬಂದು ಭೇಟಿ ಮಾಡಿರಿ. ಅನುಕೂಲ ಆದರೆ ಮುಂದಕ್ಕೆ ನೀವೇ ಒಂದು ಮಾತು ಹೇಳ್ಬೇಕಾಗತ್ತೆ. ಅವಾಗ ಹೆಂಗೆ ಏನು ಅನಿಸುತ್ತೆ ಅಂತ. ಕಡಬಗೆರೆ ಕ್ರಾಸ್ ಜನಪ್ರಿಯ. ಈಗ ಒಂದು 6 ತಿಂಗಳಿಂದ ಬರ್ತಾ ಇದ್ದೀನಿ. ಎಷ್ಟು ಕೆಲಸ ಕಾರ್ಯಗಳಾಗಿದ್ದಾವೆ, ಮತ್ತು ಕೆಟ್ಟದೆಲ್ಲ ದೂರ ಆಗಿದೆ. ಮತ್ತು ಇಲ್ಲಿ ಬರಬೇಕು ಅಂದರೆ ಏನೋ ಒಂಥರ ಮನಸ್ಸಿಗೆ ಖುಷಿ ಅನಿಸುತ್ತೆ. ಸಲ ಈ ಕ್ಷೇತ್ರಕ್ಕೆ ಬನ್ನಿ. ಬಂದಮೇಲೆ ನಿಮಗೆ ಗೊತ್ತಾಗುತ್ತೆ ಅಷ್ಟೇ, ನಿಮ್ಮ ಕಷ್ಟಗಳು ಬಗೆಹರಿತದೆ ಇಲ್ವ ಅಂತ. ನಿಮಗೆ ಜಾಸ್ತಿ ಏನಿಲ್ಲ, ಬರೀ ಒಂದೇ ವಾರಕ್ಕೆ ಗೊತ್ತಾಗ್ಬರುತ್ತೆ ನಿಮಗೆ ರಿಸಲ್ಟು. ಒಂದೇ ವಾರಕ್ಕೆ 1 ತಿಂಗಳವರೆಗೂ ಕಾಯೋ ಅವಶ್ಯಕತೆ ಇಲ್ಲ. 1 ವಾರದಲ್ಲಿ ನಿಮಗೆ ರಿಸಲ್ಟ್ ಬರುತ್ತೆ. ಆಮೇಲೆ ನಿಮಗೆ ಖುಷಿ ಅಂತಾರೆ ಬನ್ನಿ, ಇಲ್ಲಾಂದರೆ ನಿಮ್ಗೆ ಖುಷಿ ಅಷ್ಟೇ. ಗೊತ್ತಿಲ್ಲದೆ ಇರೋದನ್ನೆಲ್ಲ ಗುರುಗಳಿಂದ ಕೇಳಿ ತಿಳ್ಕೊಂತೀವಲ್ಲ. ಕೆಲವೊಂದು ಕ್ಷೇತ್ರಗಳಲ್ಲಿ ಇದೇ ಇರೋಲ್ಲ. ಗುರುಗಳನ್ನ ನಾವು ನೋಡ್ಬೇಕಂದ್ರೆ ನಮಗೆ ಭಾಳ ಕಷ್ಟ ಇದೆ. ಬಟ್ ಇಲ್ಲಿ ಹಂಗೇನಿಲ್ಲ. ದೊಡ್ಡವರು ಚಿಕ್ಕವರು ಅನ್ನೋದೇನೂ ಇಲ್ಲ. ಎಲ್ಲರೂ ನಮ್ಮವರೇ ಅಂತ ನೋಡ್ತಾರೆ. ಮತ್ತು ಯಾರಲ್ಲೂ ಭೇದ ಭಾವ ಇಲ್ಲ. ಅದೊಂದು ಖುಷಿ. ನಮಗೇನು ಗೊತ್ತಿಲ್ಲ ಅಂತ ಅಂದರೆ ಅವರು ಪೂರ್ತಿ ವಿಧವಾಗಿ ಬಿಡಿಸಿ ಹೇಳ್ತಾರೆ. ಎಲ್ಲ ಕನ್ನಡ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಶ್ರೀ ಆದಿಶಕ್ತಿ ಮುಳುಕಟ್ಟಮ್ಮ ದೊಡ್ಡಮ್ಮ ದೇವಿ ಸನ್ನಿಧಾನ ಕ್ಷೇತ್ರ, ತಿರುಮಲೆ, ಮಾಗಡಿ ತಾಲೂಕು, ರಾಮನಗರ ಜಿಲ್ಲೆ. ಈ ಕ್ಷೇತ್ರದಲ್ಲಿ ಭಕ್ತಾದಿಗಳು ಎಲ್ಲರಿಗೂ ಅವ್ರವರು ಕೆಲಸ ಕಾರ್ಯ ಏನೇನು ಅನ್ಕೊಂಡಿರ್ತಾರೆ ಅವೆಲ್ಲ ಕೆಲಸ ಕಾರ್ಯದಲ್ಲಿ ಜಯ ಸಿಗ್ತೈತೆ. ಅದು ಯಾವ ರೀತಿ ಅಂದರೆ ಅವರು ಚೀಟಿ ಮುಖಾಂತರ ಬರೆದಾಕಿರೋದಾಗಿರ್ಬೋದು. ಅಂದರೆ ಅದು ಕಾರ್ಯಮೂಲಲ್ಲೇ ಬರೆದು ಕಾರ್ಯಮೂಲಲ್ಲೇ ಚುಚ್ಚಿ ಅದನ್ನ ಬರೆದಾಕ್ಬೋದು. ಆ ರೀತಿ ಎಲ್ಲ ರೀತಿ ಅನುಕೂಲ ಆಗ್ತೈತೆ. ಬರೋ ಭಕ್ತಾದಿಗಳು ಎಲ್ಲರಿಗೂ ಅನುಕೂಲ ಆಗಬೇಕು. ಅದು ವಿಶೇಷ. ಅಂದರೆ ಅದರಲ್ಲಿ ಕೆಲಸ ಜಾಸ್ತಿ ಆಗ್ತಿರೋದು. ಅದು ಕಂಟಿನ್ಯೂಸ್ ಆಗಿ 5 ವಾರ ಬಂದು ಹಾಕೋರು ಯಾರು ಭಕ್ತಿಯಿಂದ ಶ್ರದ್ಧೆಯಿಂದ ಬಂದು ಹಾಕ್ತಾರೋ ಅವ್ರಿಗೆ ಕೆಲಸ ಕಾರ್ಯ ಖಂಡಿತ ಆಗೇ ಆಗುತ್ತೆ. ಅಂದರೆ ಅವರು ಅನುಕೂಲ ತಕ್ಕಂತೆ ಇಲ್ಲಿ ಅಮ್ಮನವ್ರ ಹತ್ರ ಬಂದು ಅರ್ಸ್ಕೊತಾರೆ. ಆದರೆ ಹೂ ಪ್ರಸಾದ ಮುಖಾಂತರ ಆಗಿರ್ಬೋದು, ಅಥವಾ ಆಸೆ ಕೇಳೋದಾಗಿರ್ಬೋದು, ಅಂಚನ ಶಾಸ್ತ್ರ ಇರ್ತದೆ ಅದ್ರಲ್ಲಿ ಕೇಳೋದಾಗಿರ್ಬೋದು. ಬೇರೆ ರೀತಿ ಅಂದರೆ ಶಾಸ್ತ್ರ, ಕವಡೆ ಶಾಸ್ತ್ರ, ವಿಳೆದೆಲೆ ಶಾಸ್ತ್ರ ಎಲ್ಲ ಇರ್ತದೆ. ಅಂದರೆ ಪ್ರತಿ ದಿವಸಗಳು ಇರ್ತದೆ. ಪೂಜೆ ಪುನಸ್ಕಾರ ಪ್ರತಿ ದಿವಸಗಳು ಇರ್ತದೆ. ಅವಾಗ ಬಂದು ಅಮ್ಮನವ್ರನ್ನ ಕೇಳ್ಕೊಂಡ್ರೆ ಅವ್ರಿಗೆ ಏನೇನು ಅನುಕೂಲ ಆಗಬೇಕೋ ಅದೆಲ್ಲ ಕೆಲಸ ಕಾರ್ಯ ಜಯ ಆಗ್ತೈತೆ. 6 ದಿವಸನೇ ಅಂದರೆ ಮಂಗಳವಾರ, ಶುಕ್ರವಾರ, ಅಮಾಸೆ, ಪೌರ್ಣಮಿ ಇಷ್ಟು ದಿವಸ ಹೂ ಪ್ರಸಾದ ಮತ್ತು ಆಸೆ ಇರುತ್ತೆ. ಅಂಜನ ಶಾಸ್ತ್ರ ಆದರೆ ಡೈಲಿ ಇರುತ್ತೆ. ಆಮೇಲೆ ಪೂಜೆನೂ ಡೈಲಿ ಇರುತ್ತೆ. ಸೊ ಅದು ಅಮ್ಮನವರು ವಿಶೇಷವಾಗಿ ಅಂದರೆ ಅಮಾವಾಸ್ಯೆ ಹುಣ್ಣಿಮೆಲೆ ಉತ್ಸವ ಮಾಡ್ತೀವಿ. ಅಂದರೆ ಎಲ್ಲ ಬರೋ ಭಕ್ತಾದಿಗಳು ಎಲ್ಲರಿಗೂ ಅದು ಒಂದು ಅವಕಾಶ ಇರುತ್ತೆ ಒತ್ಕೊಳ್ಳೋದು ಅಥವಾ ಉತ್ಸವದಲ್ಲಿ ವಾಗ್ದಾನ ಕೇಳ್ಬೋದು. ಅದೊಂದು ಅವಕಾಶ ಇರುತ್ತೆ. ಅದೆಲ್ಲ ರೀತಿ ಅನುಕೂಲ ಆಗ್ತೈತೆ. ಅದು ತಡೆ ಮಂಗಳವಾರ, ಶುಕ್ರವಾರ, ಅಮಾಸೆ, ಪೌರ್ಣಮಿ, ಭಾನುವಾರ ಇಷ್ಟು ದಿವಸ ತಡೆ ಹೊಡಿತಾರೆ. ಅದು ಏನಕ್ಕೆ ಅಂದರೆ ಅವರು ಮಾಟತಂತ್ರಗಳಾಗಿರ್ಬೋದು ಅಥವಾ ದೃಷ್ಟಿಗಳಾಗಿರ್ಬೋದು ಅಥವಾ ಯಾರನ್ನ ಕೈ ಕೊಟ್ಟಿರೋದು ಏನೇ ರೀತಿ ಸಮಸ್ಯೆ ಇದ್ರೂ ಆ ತಡೆ ಅಂದರೆ ಪರಿಹಾರ ಆಗ್ತೈತೆ. ಅದನ್ನ ತಿರ್ಗಾ ಮರೆ ನೀರು ಬೇರೆ ಇದೆ ಇಲ್ಲಿ. ಅಂದರೆ ಗಾಳಿ ಸೋಂಕು ಹುಷಾರ್ ತಪ್ಪಿರೋರು ಅದೆಲ್ಲ ಇದ್ರೂ ಇನ್ನು ಮರೆ ನೀರು ಹಾಕ್ಸಿದ್ರೆ ಅವೆಲ್ಲ ಪರಿಹಾರ ಆಗ್ತೈತೆ. ಅಂದರೆ ಮುಳುಕಟ್ಟಮ್ಮ ಅಂದರೆ ಅವರು ಯಾವ ರೀತಿ ಅಂದರೆ ಮುಳ್ಳಿಂದನೇ ಚುಚ್ಚಿಬಿಡ್ತಾರೆ. ಈಗ ನಾವು ಕಾರ್ಯಮೂಲಲ್ಲಿ ಬರೆದು ಚುಚ್ಚಿಬಿಟ್ಟು ಹಾಕಿ ಅಂತ ಯಾಕೆ ಹೇಳೋದು ಅಂದರೆ ಅವರು ಯಾವ ರೀತಿ ಬಡ್ದು ಚುಚ್ಚಿರ್ತಾರೋ ಅದೇ ರೀತಿ ಅವ್ರಿಗೆ ಏನೇನು ಸಮಸ್ಯೆ ಯಾರ್ಯಾರು ಉಂಟು ಮಾಡಿರ್ತಾರೋ ಅವ್ರಿಗೂ ಪಟ್ಟಣ ಚುಚ್ತಾರೆ. ಆ ರೀತಿ ಕೆಲಸ ಕಾರ್ಯದಲ್ಲಿ ಅನುಕೂಲ ಆಗ್ತೈತೆ ಅವ್ರಿಗೆ.
ಅಂದರೆ ಜಾಸ್ತಿ ವಿಶೇಷತೆ ಅಂದರೆ ಅಮಾಸೆ ಮತ್ತು ಪೌರ್ಣಮಿಗೆ. ಅಂದರೆ ಅದು ಮಳೆ ನೀರಂದ್ರಣ ಆರೋಗ್ಯ ಸಮಸ್ಯೆ, ಚರ್ಮ ರೋಗ ಅಥವಾ ಸಂತಾನ ಬಗ್ಗೆ ಇಲ್ಲ ಅಂದವ್ರಿಗೆ ಅಂಥವ್ರಿಗೂ ಹಾಕ್ತೀವಿ. ತಿರ್ಗಾ ಆಮೇಲೆ ಅದು ಕಂಟಿನ್ಯೂಸ್ ಆಗಿ 5 ವಾರ ಕಂಟಿನ್ಯೂಸ್ ಆಗಿ ಬಂದು ಹಾಕ್ಸ್ಕೊಂಡ್ರೆ ಆರೋಗ್ಯ ಸಮಸ್ಯೆ ನಿವಾರಣೆ ಆಗ್ತೈತೆ. ಸಂತಾನ ಭಾಗ್ಯಕ್ಕಾದರೆ 9 ವಾರ ಕಂಟಿನ್ಯೂಸ್ ಆಗಿ ಹಾಕ್ಸ್ಬೇಕು. ಅದರಿಂದ ಅವ್ರಿಗೆ ಸಂತಾನ ಭಾಗ್ಯ ಈಗ ಅನುಕೂಲ ಆಗ್ತೈತೆ. ಅಂದರೆ ಈ ಕ್ಷೇತ್ರದಲ್ಲಿ ಒಂದೇ ಒಂದು ತಡೆ ಸಾಕು, ಅವ್ರಿಗೆ ಒಂದೇ ಒಂದು ತಡೆ ಅಥವಾ ಒಂದು ಕಾರ್ಯಮೂಳಲ್ಲಿ ಬರ್ ಚುಚ್ಚೂರೆ ಸಾಕು, ಅದು ಪರಿಹಾರ ಖಂಡಿತ ಹಾಗೆ ಆಗುತ್ತೆ. ಕಾರ್ಯಮೂಳಲ್ಲಿ ಬರ್ದು ಕಾರ್ಯಮೂಳು ಚುಚ್ಚಿ ಅದು 5 ವಾರ ಕಂಟಿನ್ಯೂಸ್ ಆಗಿ ಹಾಕಿದ್ರೆ ಎಂಥ ಮಾಟ ಮಂತ್ರನಾಗಿರ್ಬೋದು, ಗಾಳಿ ಸೋಂಕಾಗಿರ್ಬೋದು, ದೆವ್ವಗಳಾಗಿರ್ಬೋದು ಇವೆಲ್ಲ ಕಟ್ ಆಗ್ಬಿಡ್ತದೆ. ನದಿಗಳೇ ಒತ್ಕೊಂಡು ಭಕ್ತಾದಿಗಳಿಗೆ ಕೇಳ್ಬೋದು, ಅದು ಎಡಬಲನ ತಿರುತೈತೆ. ಎಡಬಲನ ತಿರುದಾಗ ಅದು ಕೆಲಸ ಆಗುತ್ತೆ ಇಲ್ವ ಅಂತ ಗೊತ್ತಾಗ್ತೈತೆ. ಅಲ್ಲಿ ಒಂದು 35-40 ವರ್ಷದ ಮೇಲೆ ಆಗಿದೆ. ಅಷ್ಟು ನಮ್ಮ ತಾತವ್ರು ಮಾಡ್ತಿದ್ರು, ಅದಾದ್ಮೇಲೆ ನಮ್ಮ ತಂದೆಯವರು, ಅದಾದ್ಮೇಲೆ ಈಗ ನಾವು ನಡೆಸ್ಕೊಂಡ್ಬರ್ತಾ ಇದೀವಿ. 3 ವರ್ಷದಿಂದ ಈ ಸ್ಥಳಕ್ಕೆ ಧರ್ಮಸ್ಥಳಕ್ಕೆ ನಾನು ಬರ್ತಾನೆ ಇದ್ದೀನಿ. ಬಂದಾಗಿಂದ ನನ್ನ ಜೀವನದಲ್ಲಂತೂ ಎಲ್ಲನೂ ತುಂಬ ಒಳ್ಳೆಯದಾಗಿದೆ. ಇಂಥ ಮಿರಾಕಲ್ ಆಗೈತೆ ಎಲ್ಲ. ಅಮ್ಮ ಅಷ್ಟು ಸತ್ಯವಂತೆ ಆಗಿದ್ದಾರೆ, ತುಂಬ ಮಿರಾಕಲ್ ಆಗಿದೆ. ನಮ್ಮ ಮಗು ಅಲ್ಲಿದೆ, ನನ್ನ ಮಗುನೂ ಸಹ ಈ ಸ್ಥಳಕ್ಕೆ ಬಂದಾದ್ಮೇಲೆ ನನಗೆ ಮಗು ಹೋಗಿತ್ತು. ಇಂದು ಆ ಅರಕೆನ ತೀರ್ಸೋದಕ್ಕೋಸ್ಕರ ಇವತ್ತು ಪೂಜೆ ಮಾಡಿಸ್ತಾ ಇದ್ದೀನಿ. ತುಂಬ ನನ್ನ ಜೀವನದಲ್ಲಿ ಎಲ್ಲ ಬದಲಾವಣೆ ಆಗೈತೆ, ತುಂಬ ನೆಮ್ಮದಿಯಾಗಿದ್ದೀನಿ. ಜೀವನನೇ ಇಲ್ಲ ಅಂತ ಅಂದ್ಕೊಂಡು ಈ ಸ್ಥಳಕ್ಕೆ ಬಂದಿದ್ದವಳು ಇವತ್ತು ಜೀವನ ಕಟ್ಕೊಂಡು ಚೆನ್ನಾಗಿ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದೀನಿ.